ಒಂದ್ಸತಿ ಆದರೂ ಈ ರೀತಿ ದೋಸೆನ ಟ್ರೈ ಮಾಡಲೇಬೇಕು. ಖಂಡಿತವಾಗ್ಲೂ ಹೇಳ್ತೀನಿ, ತುಂಬ ಇಷ್ಟಪಟ್ಟು ತಿಂತೀರಾ. ಒಳಗಡೆ ಸಾಫ್ಟಾಗಿ, ಮೇಲ್ಗಡೆ ಕ್ರಿಸ್ಪಿಯಾಗಿ, ಕಲರ್ಫುಲ್ಲಾಗಿ ಗೋಲ್ಡನ್ ಕಲರ್ ದೋಸೆನ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಈ ಒಂದು 2 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದು ಇಡ್ಲಿ ರೈಸ್ ಅಂತ ಬರುತ್ತಲ್ವ, ನಾನಿಲ್ಲಿ ಆ ಅಕ್ಕಿನ ತೊಗೊಂಡಿದ್ದೀನಿ. ಈ ಗುಂಡಗೆ ಚಿಕ್ಕದು ಗುಂಡಾಗ ಬರುತ್ತಲ್ವ, ಆ ಒಂದು ರೈಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ಇಡ್ಲಿ ರೈಸ್ ಅಂತ ಕರೀತಾರೆ. ಈ ರೀತಿ ಇರುತ್ತೆ, ಅದು ನೋಡ್ತಾ ಇರ್ಬೋದು. ಅದೇ ಸೇಮ್ ಗ್ಲಾಸಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ನಂತರ ಅದೇ ಸೇಮ್ ಗ್ಲಾಸಲ್ಲೇ ಮತ್ತು 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಇಲ್ಲಾಂದರೆ ತೊಗರಿಬೇಳೆ ಕೂಡ ಹಾಕ್ಕೊಳ್ಬೋದು. ನಂತರ 1 ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು. ಅದು ಪಾತ್ರೆ ಚಿಕ್ಕದಾಯಿತು ಅಂತ ದೊಡ್ಡದಾಗಿರುವಂಥ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದೊಂದು 8 ಗಂಟೆಗಳ ಕಾಲ ಚೆನ್ನಾಗಿ ನೆನಲಿಕ್ಕೆ ಬಿಟ್ಬಿಡೋಣ. ನಂತರ ಇವಾಗ ಚೆನ್ನಾಗಿ ಅಕ್ಕಿ ಆಗಿರ್ಬೋದು, ಕಡಲೆಬೇಳೆ, ಮೆಂತ್ಯ ಕಂಪ್ಲೀಟಾಗಿ ಇವಾಗ ನೆನೆದು ಸಾಫ್ಟಾಗಿ ಆಗಿದೆ. ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರೋಣ. ನಾವು ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾದ್ರೂ ಅಷ್ಟೇ, ಜಾಸ್ತಿ ನೀರು ಹಾಕ್ಕೊಂಡೆಲ್ಲ ರುಬ್ಕೊಳ್ಳೋ ಹಾಗಿಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ರೀಮಿಯಾಗಿ ನಾವು ಹಿಟ್ಟನ್ನು ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ಕ್ರೀಮಿಯಾಗಿ ಹಿಟ್ಟನ್ನು ರುಬ್ಕೊಂಡಿದ್ದೀನಿ, ನೋಡ್ಬೋದು. ಈ ರೀತಿ ಜಾಸ್ತಿ ಗಟ್ಟಿನೂ ಅಲ್ಲ, ಜಾಸ್ತಿನೂ ಅಳುಕೂ ಅಲ್ಲ, ಒಂದು ನಾರ್ಮಲ್ ದೋಸೆ ಬ್ಯಾಟರ್ ಇರುತ್ತಲ್ವ, ಆ ರೀತಿ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹುಳಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಚಳಿಗಾಲದಲ್ಲಿ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ 1 ಚಿಟಿಕೆ ಆಗೋಷ್ಟು ಸೋಡಾನ ಹಾಕ್ಕೊಳ್ಳಿ, ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಇವಾಗ ನಾನು ಚೆನ್ನಾಗಿ ಮುಚ್ಚಿಬಿಟ್ಟು ತೆಗೆದಿದ್ದೀನಿ. ಮಾರ್ನಿಂಗ್ ನಾನು ಒಂದು 8 ಗಂಟೆಗಳ ಕಾಲ ಅದನ್ನು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಟಿದ್ದೆ. ಇದು ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮೇಲ್ಗಡೆ ಈ ರೀತಿ ಹಿಟ್ಟನ್ನು ನಾವು ತೆಗಿಬೇಕಾದ್ರೆ ಒಳ್ಳೆ ಕ್ರೀಮ್ ಥರ ಬರಬೇಕು, ಅಂದರೆ ಅದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ ಅರ್ಥ. ಇವಾಗ 50% ದೋಸೆ ಬ್ಯಾಟರ್ ಇವಾಗ ಆಗಿರೋದು, ಇನ್ನು 50% ಈ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಪರ್ಫೆಕ್ಟ್ ಆಗುತ್ತೆ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾವು 1 ಸ್ಪೂನ್ ತೋರಿಸಿದೆಯಲ್ವ, ಈ ಸ್ಪೂನ್ ಅಳತೆಯಲ್ಲಿ. ಹಾಗೆ 1 ಸ್ಪೂನ್ ಆಗುವಷ್ಟು ಉಪ್ಪು, 2 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, 1 ಸ್ಪೂನ್ ಆಗುವಷ್ಟು ಉಪ್ಪು, ಹಾಗೆ 2 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಕಡಲೆ ಹಿಟ್ಟು ಜಾಸ್ತಿ ಗೋಲ್ಡನ್ ಕಲರ್ ಬರೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಕ್ರಿಸ್ಪಿನೆಸ್, ಆ ಮೇಲ್ಗಡೆ ಗರಿಯಾದಂಥ ಸ್ಟ್ರಕ್ಚರ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಹಿಟ್ಟನ್ನು ಹಾಕ್ಕೊಳ್ಬೇಕಾದ್ರೆ ಕಂಪಲ್ಸರಿ ನೀವು ಜರಡಿ ಹಿಡ್ದೇ ಹಾಕ್ಕೊಳ್ಳಿ. ಗಂಟಿದ್ರೆ ಹಿಟ್ಟು ಚೆನ್ನಾಗಿ ಬರೋದಿಲ್ಲ, ದೋಸೆ ಕಿತ್ತೋಗುತ್ತೆ. ಅದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಬೇಕಾದ್ರೆ ಜರಡಿ ಹಿಡಿದು ಎಲ್ಲ ಒಂದೊಂದು ಸ್ಪೂನ್ನ ಹಾಕ್ಕೊಳ್ಳಿ. ಇವಾಗ ನಾನು ಕಬ್ಬಿನ ಬಾಣಲೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ನಾನ್ ಸ್ಟಿಕ್ಕಲ್ಲಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಈರುಳ್ಳಿಯಿಂದ ಸ್ಪ್ರೆಡ್ ಮಾಡ್ಕೊಂಡು ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೇಲ್ಗಡೆ ತುಪ್ಪ, ಬೆಣ್ಣೆ, ಎಣ್ಣೆ ಏನಾದರೂ ಕೂಡ ಹಾಕ್ಕೊಳ್ಬೋದು. ನಾನು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಕಲರ್ ತಳಗಡೆ ಯಾವ ರೀತಿ ಬಂದಿದೆ ಅಂತ. ನೋಡೋಕ್ಕೂ ಅಷ್ಟೇ ಅಲ್ಲ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಯಾರು ಬೇಕಾದರೂ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬಿಡ್ಬೋದು. ಹಾಗೆ ಇದನ್ನು 2 ಸೈಡ್ ಬೇಕಂದರೆ 2 ಸೈಡ್ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಒಂದೇ ಸೈಡ್ ಬೇಕಂದರೆ ಒಂದೇ ಸೈಡ್ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಒಳಗಡೆ ಸಾಫ್ಟಾಗಿ ಆಗಿದೆ, ಮೇಲ್ಗಡೆ ಕ್ರಿಸ್ಪಿಯಾಗಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿರುತ್ತೆ. ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಈ ದೋಸಾದಲ್ಲಿ ಇನ್ನು ಏನಾದರೂ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಮತ್ತೆ ನಿಮಗೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.